ಸತ್ಯನಾರಾಯಣರಾವ್ ಸತ್ಯನಾರಾಯಣರಾವ್ ಕೃಷ್ಣಸ್ವಾಮಿರಾವ್ ಅವರ ಅಪ್ಪನೇ ಅಡಿಗೆ ಸರ್ ಒಂದು ವಿಪರ್ಯಾಸವ ಗೊತ್ತಿಲ್ಲ. ಆರ್ ಕೆ ಲಕ್ಷ್ಮಣ ಹೆಸರು ಸಹ ರಾಸಿಪುರಂ ಕೃಷ್ಣಸ್ವಾಮಿ ಲಕ್ಷ್ಮಣ, ಅವರ ತಂದೆ ಹೆಸರು ಸಹ ಕೃಷ್ಣಸ್ವಾಮಿ ಅಂತ ಕಾಣ್ತದೆ. ಈಗ ನಿಮ್ಮ ತಂದೆಯವರು ನೀವು ಇದ್ದಾಗ ಅವರಿಗೆ ಕಾಡಿದ ಅಭಿಮಾನಿಗಳು ನಿಮ್ಮ ಪರಿಗಣನೆ ಬಂದಾಗೆ ಎಂಥ ವಿಚಿತ್ರ ಅಭಿಮಾನಿಗಳಿದ್ರು ಅಂತ? ವಿಚಿತ್ರ ಅಭಿಮಾನಿಗಳು ಅಂತೇಳಿ ಕೆಲವು ಅದಕ್ಕೆ ಎಲ್ಲಿವರೆಗೆ ಅಂದರೆ ಒಂದು ಇನ್ಸಿಡೆಂಟ್ ಹೇಳ್ತೇನೆ. ಮೊದಲು ಮೈಸೂರು ಲಕ್ಷ್ಮಿ ಅಂತೇಳಿ ಲಾಟ್ರಿ ಸಿಂಗಲ್ ನಂಬರ್ ಲಾಟ್ರಿ ಗೌರ್ಮೆಂಟ್, ಅದರಲ್ಲಿ ಒಂದು ಡಿಜಿಟ್ ಯಾವುದೋ ಒಂದು ಡಿಜಿಟ್ ಸೆಲೆಕ್ಟ್ ಆಗ್ತಿತ್ತು, ಅದಕ್ಕೆ ಪ್ರೈಸ್ ಬರ್ತಾ ಇತ್ತು. ಎಲ್ಲಿವರೆಗೆ ಅಂದರೆ ಒಬ್ಬರು ಇಂಗ್ಲೆಂಡ್ ಲೆಟರ್ ಒಂದು ಬರ್ದಿದ್ದಾರೆ. ಬರೆದ್ಬಿಟ್ಟು ಇವರು ಆಗ ಏನಂತೀರಿ ಬರೀತಾ ಇದ್ರಲ್ಲ ಉದಯವಾಣಿಯಲ್ಲಿ, ಅಲ್ಲಿಂದ ಬಂದಿದೆ. ಅಲ್ಲಿ ಒಂದು ಇಂಗ್ಲೆಂಡ್ ಲೆಟ್ರಲ್ಲಿ, ನಾಡಿಗರೆ ನಾನು ತುಂಬ ಕಷ್ಟದಲ್ಲಿದ್ದೇನೆ, ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಅಂದರೆ ಯಾವ ರೀತಿ ಅಂತಂದರೆ ಅವರ ಅಬ್ಸರ್ವೇಷನ್ ಹೇಗೆ, ಮುಖದಲ್ಲಿ ಎಲ್ ಅಂತ ಬರೆದಿದ್ರೆ ಅಥವಾ ಹೀಗೆ 7 ಅಂತ 0 ಅಂತಿದ್ದು, ಇವತ್ತು 0 ಇವತ್ತು 7. ಆದರೆ ಆ ಎಕ್ಸ್ಪ್ರೆಷನ್ಸ್ ಅಲ್ಲಿ, ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ಅಥವಾ ಇದರಲ್ಲಿ ಒಂದು ಯಾವ್ದಾರ ಒಂದು ಡಿಜಿಟ್ ನ ಅವ್ರು ಇದು ಮಾಡ್ಕೊಂಡು ಆಟ ಆಡ್ತಾ ಇದ್ರಂತ. ಹಾಗೆ ಬಹುತೇಕ ವ್ಯಂಗ್ಯ ಚಿತ್ರಕಾರರಿಗೆ ಇದು ಅನುಭವ ಆಗಿದೆ. ದಿನೇಶ್ ಕಕ್ಕು ಜಟ್ಕರ್ ಸಹ ಹೇಳಿದ್ದಾರೆ. ಪ್ರತಿಯೊಂದು ವ್ಯಂಗ್ಯ ಚಿತ್ರಕಾರರಿಗೆ ನಿಗೂಢವಾಗಿ ಅವರು ತುಂಬಾ ಕಷ್ಟ ಇದೆ, ನನಗೆ ನೀವೊಂದು ನಂಬರ್ ಹೇಳಿ ನನಗೆ ದಯವಿಟ್ಟು ಉಪಕಾರ ಒಂದು ಆ ಕಡೆಗೆ ಅವರು ಇಲ್ಲಪ್ಪ ನಮ್ಗೆ ಅಂಥದ್ದು ಯಾವುದು ಇಲ್ಲ ಅಂತೇಳಿ ಕ್ಲಾರಿಫೈ ಮಾಡಿ ಅಲ್ಲಿಗೆ ಮುಗಿಸಿ. ಇನ್ನೊಮ್ಮೆ ಏನಾಯ್ತು ಅಂತ ಹೇಳಿದ್ರೆ, ಒಂದ್ಸರಿ ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ ಒಂದು ಲೆಟ್ರ್ ಬಂದು ನೀವು ಬಂದು ನಿಮ್ಮ ಇದೆಲ್ಲ ತಗೊಂಡು ಫೈಲ್ ತಗೊಂಡು ಬನ್ನಿ ಆಫೀಸಿಗೆ ಬಂದಿದ್ದೆ. ಇವರು ಏನು ನನಗೆ ಯಾಕಪ್ಪ ಇದು ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಕಳಿಸ್ತಾ ಇದ್ದಾರೆ, ಏನು ಮಾಡಿ ಕರೆದಿದ್ದಾರೆ, ಹೋಗ್ಬೇಕಲ್ಲ, ಇಟ್ಕೊಂಡು ಫೈಲ್ ಇಟ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಅಲ್ಲಿ ಹೋದ ಕೂಡಲೇ ಕೇಳಿದ್ನಿ, ಯಾಕೆ ಮಾಡಿ ಬರ್ಲಿ ಕೇಳಿದಲ್ಲ, ಬನ್ನಿ ಒಳಗೆ ಬನ್ನಿ ಕರೆದು ಸುಮ್ಮನೆ ಸಿಂಪಲಾಗಿ ಕೇಳಿದಾರೆ, ಅಲ್ಲ ನೀವು ನನ್ನ ಯಾಕೆ ಕರೆಸಿತು ಅಂತ. ಅದಕ್ಕೆ ಅವರು ಏನಿಲ್ಲ, ನಾಡಿಗಂದ್ರೆ ಯಾರು ಹೇಗಿದ್ದಾರೆ ಅಂತ ನೋಡಬೇಕಿತ್ತು, ಅದಕ್ಕೆ ನಿಮಗೆ ಕರೆಸಿದ್ರು, ಅದಕ್ಕೆ ನೋಟಿಸ್ ಕೊಟ್ಟು ಕರೆಸಿದ್ರು. ಅದೊಂದು ಇನ್ಸಿಡೆಂಟ್ ಆಗಿತ್ತು. ಮತ್ತೊಂದು ಇನ್ಸಿಡೆಂಟಲ್ಲಿ ಪೊಲೀಸ್ ಜನ ಬಂದು ಒಂದು ದಿವಸ ಆಲ್ ಆಫ್ ಎ ಸಡನ್ ಸಾಯಂಕಾಲ ಪೊಲೀಸ್ ವ್ಯಾನ್ ಬಂದು ಮನೆ ಮುಂದಗಡೆ ನಿಂತ್ಕೊತು. ಭದ್ರಾವತಿಯಲ್ಲಿ ಕಾಲೋನಿಯಲ್ಲಿ ಪೊಲೀಸ್ ವ್ಯಾನ್ ಬಂದು ನಿಂತ್ಕೊತು. ಎಲ್ಲರಿಗೂ ಆಚೆ ಈಚೆ ನೈಬರ್ಸ್ ಎಲ್ಲ ಭಾರಿ ಇದು, ಎಂಥದ್ದು ಪೊಲೀಸ್ ವ್ಯಾನ್ ಬಂದು ನಾಡಿಗರ ಮನೆಗೆ ಯಾಕೆ, ಯಾಕಂದ್ರೆ ಅವರು ಡೆಪ್ಯೂಟಿ ಅಕೌಂಟ್ಸ್ ಆಫೀಸರ್ ಇದಾಗಿದ್ದವರು MPL ಅವ್ರಿಗೇನೋ ಒಂದು ಸಂಶಯ ಆ ಥರದಲ್ಲಿ. ಮತ್ತೆ ಒಬ್ರು ಜುಬ್ಬ ಇದೆಲ್ಲ ಹಾಕೊಂಡು ಕೆಳಗೆ ಬಂದು ಮನೆ ಒಳಗೆ ಬಂದು, ಅಲ್ಲಿ ಬಂದಿದ್ದು ಯಾರು ಅಂದರೆ ಕನ್ನೇಶ್ವರ ರಾಮ ಕನ್ನಯ್ಯ ರಾಮ ಇದ್ದ ಕಾದಂಬರಿ, ಅವರೇ ಬರ್ದಿರೋ ಕಾದಂಬರಿ. ಆ ಕಾದಂಬರಿಯದ್ದು ಫಿಲ್ಮ್ ಆಗುವಾಗ ಇವರು ಆಗುವ ಮೊದಲು ಇವರು ನಮ್ಮ MS ಸತ್ಯ ಡೈರೆಕ್ಟರ್ ಅವರು ಬಂದಿದ್ರು. ಅದರಲ್ಲಿ ಇದರ ಮುನ್ಸೂಚನೆ ನಿಮ್ಗೆ ಇತ್ತ ಬರ್ತಾರೆ ಅಂತ ಅಥವಾ ಇಲ್ಲ, ಫೇರ್ ಸಡನ್ ಅವ್ರು ಬಂದಿದ್ದು, ಏನು ಅಂತಾನೆ ಗೊತ್ತಿಲ್ಲ. ಆಕ್ಚುಲಿ ಇವರು ಆಫೀಸಲ್ಲಿ ಆಫೀಸಿಗೆ ಇಂದ ಬರ್ಬೇಕಷ್ಟೇ ಅವರು, ಅಷ್ಟು ಆ ಟೈಮಲ್ಲಿ ಅವ್ರು ಬಂದಿದ್ದು ಸಾಯಂಕಾಲ. ಅದ್ರ ಮೊದಲು ಪತ್ರ ವ್ಯವಹಾರ ನಡೆದಿರ್ಲಿಲ್ವಾ ಕನ್ನೇಶ್ವರ ಮಾಡ್ಲಿಕ್ಕಿದೆ ಅಂತ? ಅದಕ್ಕೆ ಕೇಳಲಿಕ್ಕೋಸ್ಕರ ನೇರವಾಗಿ ಬಂದದ್ದು ಅವರು? ಅಲ್ಲ, ಅದು ಮೊದಲೇ ಇದು ಮಾಡ್ಕೊಳ್ಳೋದು. ಬಟ್ ಇವ್ರು ಬರ್ತಾರೆ ಅನ್ನೋದು ಬರ್ತಾರೆ ಅಂತ ಗೊತ್ತಿದ್ರೆ ಅಟ್ಲೀಸ್ಟ್ ಇದ್ದೀರ ಹಾಗೆ ಏನಪ್ಪಾ ಅಂತೇಳಿ ಆ ಥರ ಅದು ಒಂದು ಸನ್ನಿವೇಶ ಅವರಿಗೆ ಬಂತದ್ದು. ಅದು 3 ಘಟನೆ ಅವರಿಗೆ ಸಾಧಾರಣ ಇದೆ, ಬೇರೆ ಇರ್ಬೋದು, ಬಟ್ ಅಷ್ಟು. ಈ KR ಸ್ವಾಮಿ ಸಹ ಹೇಳಿದ್ರು, ನನ್ನ ವೈಫಿಗೆ ನನ್ನ ಚಿತ್ರಕ್ಕಿಂತ ನಾಡಿಗರ ಚಿತ್ರಗಳೇ ಹೆಚ್ಚು ಆಪ್ತ ಅಂತ ಅವರು ಸಹ ಹೇಳಿದ್ರು. 50% ಜನರಿಗೆ, ಮಹಿಳಾ ಓದುಗರಿಗೆ ನಾಡಿಗಂದ್ರೆ ಬಹಳ ಅಚ್ಚುಮೆಚ್ಚು ಅಂತ ಅವರೊಂದು ಲೆಕ್ಕೆಲ್ಲ ಹೇಳಿದ್ರು ಅವರು. ಅದು ಹೌದು. ಹಾಗೆ ಇವರು ಕೂಡ ಅಷ್ಟೇ, ಈವನ್ ಗಂಡಸರು ಕೂಡ ತುಂಬಾ ಜನ ನನಗೆ ಸಿಕ್ಕಿದ ಆಲ್ಮೋಸ್ಟ್ ಎಲ್ಲ ನಾಡಿಗಂತೆ. ಆಕ್ಚುಲಿ ನಾನು ಪರಿಚಯ ಮಾಡ್ಕೊಳ್ಳುವಾಗ ನಾಡಿಗಂತೆ ಹೇಳಿದ್ರೆ ಸಾಕು ಅಂತ ಹೇಳ್ತಾರೆ.
ಈಗ ನಿಮ್ಮ ನಾಡಿಗರು ತುಂಬ ನಾಡಿಗ ಸುಮತಿದ್ರ ನಾಡಿಗ ರಾಮಚಂದ್ರ ಅವ್ರೇನು ನಿಮಗೆ ಸಂಬಂಧ ಇಲ್ಲ? ಸಂಬಂಧ ಅದು ಯಾವ ತರ ಇದೆ ಅಂತ ಗೊತ್ತಿಲ್ಲ ನನಗೆ. ಆಕ್ಚುಲಿ ಅದು ಫ್ಯಾಮಿಲಿಯ ಕವಲುಗಳು ಎಲ್ಲೆಲ್ಲಿ ಹೋಗಿ ಇದಾಗಿರ್ಬೋದು, ಆ ತರದಲ್ಲಿ ಇರ್ಲಿಕ್ಕೂ ಸಾಕು. ಇವರು ಮಿನಿಮ್ಯಾಗ್ನಲ್ಲಿ ಒಂದು ಇಲ್ಲಿ ಇಂಗ್ಲಿಷ್ ಪತ್ರಿಕೆಯಲ್ಲಿ ಮಾಡಿ ಚಿತ್ರಗುಪ್ತ ಪತ್ರಿಕೆಯಲ್ಲಿ ವರದಿಗ ಆಗಿ ಸಂಪಾದಕರಾಗಿ ಅಲ್ಲಿಗೆ ಹೋದ್ರು ಅಂತ ಹೇಳಿದ್ರು. ಆಮೇಲೆ ಅವರ ಸಂಪೂರ್ಣ ಜೀವನ ಭದ್ರಾವತಿಯಲ್ಲಿ. ನೀವು ಭದ್ರಾವತಿಯಲ್ಲಿ ಹುಟ್ಟಿದವರು? ನಾನು ತರೀಕೆರೆಯಲ್ಲಿ ಹುಟ್ಟಿದ ತರೀಕೆರೆ, ಬೆಳೆದಿದ್ದೆಲ್ಲ. ಈಗ ನೀವು ಆಮೇಲೆ ನೀವು ಉದ್ಯೋಗಾರ್ಥಿಯಾಗಿ ಫಸ್ಟ್ ಕೆಲಸ ಉದಯವಾಣಿಯಲ್ಲಿ ಸೇರಿ ಇದ್ದೀರಿ? ಫಸ್ಟ್ ಕೆಲಸ ಉದಯವಾಣಿ ಅಂತೇಳಿ ಅಲ್ಲ, ಫಸ್ಟ್ ಕೆಲಸ ಅಂದ್ರೆ ಆಗ ಮೈಸೂರು ಪೇಪರ್ ಮಿಲ್ಸಿನ ಇದರಲ್ಲಿ ಶುಗರ್ ಫ್ಯಾಕ್ಟರಿ ಒಂದು ಸ್ಟಾರ್ಟ್. ಅದರದ್ದು ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಕೋಡೇಸ್ನವರದ್ದು ಅವ್ರ ಕಾಂಟ್ರಾಕ್ಟ್ ಇತ್ತು. ಅಲ್ಲಿ ಕೂಡ ನನಗೆ ಸ್ಟೆನೋಟೈಪಿಸ್ಟ್ ಆಗಿ ಒಂದೇ ಹೆಚ್ಚು ತುಂಬಾ ಒಂದು 2 ತಿಂಗಳು ಮಾಡಿದೆ ಅಷ್ಟೇ. ಆಮೇಲೆ ಮಣಿಪಾಲಕ್ಕೆ ಉದಯವಾಣಿಯಲ್ಲಿ. ಅಲ್ಲಿ ಎಷ್ಟು ವರ್ಷ ಇದ್ರಿ ಮಣಿಪಾಲದಲ್ಲಿ? ಮಣಿಪಾಲದಲ್ಲಿ ಸಾಧಾರಣ 37 ವರ್ಷ. ಅದಕ್ಕೆ ನಿಮ್ಮ ಆಕ್ಸೆಂಟೇ ಮಂಗಳೂರು ಭಾಷೆ ಆಗಿಬಿಟ್ಟು ನೀವು ಎಲ್ಲರದು ಅಷ್ಟೇ, ನನ್ನದು ಅಷ್ಟೇ, ಮಗನದ್ದು ಅಷ್ಟೇ. ಎಲ್ಲರದ್ದು ಮಗ ಸಹ ಅಲ್ಲೇ ಮಾಡಿದ್ರು. ಮತ್ತು ನಿಮ್ಮ ಸೊಸೆ ಅವರು PUC ಆಗಿ ಬಂದವರು ನಿಮ್ಮ ಮನೆಗೆ, ನಿಮ್ಮ ಸೊಸೆ, ನಿಮ್ಮ ಮಿಸೆಸ್. ಆಮೇಲೆ ಅವರನ್ನು ಕಲಿಸಿ ಈಗ PhD ಆಗುವಷ್ಟು ಅದು ಏನು ಇವರು ಸಹ ಪ್ರೋತ್ಸಾಹ ಇತ್ತು ಅವ್ರದ್ದು? ಹೇಗೆ ಅದು? ಕಲಿತೀನಿ ಅಂತ ಇಂಟ್ರೆಸ್ಟ್ ಇರುವಾಗ ಕಲಿಸಿದ್ರು. ಅವರು ಇತ್ತೀಚೆಗೆ PhD ಸಹ ಮೊನ್ನೆ ಜನವರಿಯಲ್ಲಿ PhD ಅವರು ಕನ್ನಡ MA ಮಾಡಿ, ಅವಳು PUC ಇಂದ BA ಮಾಡಿ, BA ಇಂದ MA ಮಾಡಿ, ಮತ್ತೆ ಏನು ಸಾರಾ ಬುಬ್ಬುಕರ್ ಮತ್ತು ಏನು ಮಹಾಶ್ವೇತಾ ದೇವಿ ಬಂಗಾಳಿ ರೈಟರ್ ಅವರೊಟ್ಟಿಗೆ ಸಾರಾ ಬುಬ್ಬುಕರ್ ಒಂದು ಸಮೀಕರಣ ಅಂದ್ರೆ ಸ್ತ್ರೀ ಸಂವೇದನೆ, ಅವರ ಕೃತಿಗಳಲ್ಲಿ ಸ್ತ್ರೀ ಸಂವೇದನೆ. ಅದಕ್ಕೆ ಯಾರು ಗೈಡ್ ಆಗಿದ್ದಾರೆ ಹೇಳಿ? ಚಂದ್ರಕಿರಣ್ ಅಂತ ಹೇಳಿ, ಪ್ರೊಫೆಸರ್ ಚಂದ್ರ. ಅವರಿಗೆ BMS ಕಾಲೇಜಲ್ಲಿ ಇದ್ದಾರೆ? ಇಲ್ಲ, ಅವರು ಮಂಡ್ಯ ಯೂನಿವರ್ಸಿಟಿಯಲ್ಲಿ, ಇದು ಮೈಸೂರು ಯೂನಿವರ್ಸಿಟಿ ಅವರು, ಬಟ್ ಮಂಡ್ಯದಲ್ಲಿ ಅವರ. ಈಗ ನಿಮ್ಮ ವೈಫ್ BMS ಬೆಂಗಳೂರಲ್ಲಿ ಪಾಠ, BMS ಕನ್ನಡ ಹೆಡ್ HOD. ಹಾಗೆ ನಿಮ್ಮ ಇಬ್ರು ಅಣ್ಣ ತಮ್ಮಂದಿರಿದ್ರು, ಆದ್ರೆ ನಿಮ್ಮ ಮಗ ಮಾತ್ರ ಒಬ್ಬ ಗಂಡು ಮಗ, ಅವರಿಗೆ ಮೊಮ್ಮಗ. ಅದ ಕಾರಣ ವಿಚಿತ್ರವಾದ ಇದಿತ್ತು, ಲಕ್ಷಿತ್ತು ಅಂತ. ಆಗ ಇಂದಿನ ಇದರಲ್ಲಿ ಅವ್ರ ಹತ್ರ ಮಾತಾಡಿದ್ರೆ, ನಿಮಗೆ ವ್ಯಂಗ್ಯಚಿತ್ರ ಅವರು ಇನ್ನೊಂದು KR ಸ್ವಾಮಿ ಹೇಳೋ ಪ್ರಕಾರ, KR ನಾಡಿಗರು ಎಲ್ಲಿದ್ದಾರೆ ಅಂತ ನೋಡ್ಬೇಕಾದ್ರೆ ಆಕಾಶ ಮೇಲೆ ನೋಡ್ತಾ ಇದ್ರು, ಹೊಗೆಯಲ್ಲಿ ಬರ್ತದ ಅಲ್ಲಿದ್ರು ಅಂತ. ಅವರು ಕುಳ್ಳಗಿದ್ರು, ನೀವು ಸಹ ಬಹಳ ಕುಳ್ಳಗೆ. ಅವರು ಕುಳ್ಳನೆ, ಅವರು ಹೈಟ್ ಕಡಿಮೆ, ಅವ್ರು ಹಾಗೆ ಅವರು ಮಹತ್ವ ಕಡಿಮೆ, ತುಂಬಾ ಮೃದು ಭಾಷೆ, ಮಹತೆ ಕಡಿಮೆ ಅವರು. ಒಂದು ಬೆಳಗ್ಗೆ ಹೊತ್ತು, ಒಂದು ಸಾಯಂಕಾಲ ಹೊತ್ತು, ಬೆಳಗ್ಗೆ ಹೊರಗಡೆ ಮನೆಯಿಂದ ಮನೆ ಒಳಗಂತೂ ಯಾವತ್ತೂ ಸೇರ್ತಾ ಇರಲಿಲ್ಲ, ಸ್ಮೋಕ್ ಮಾಡ್ತಾ ಇರಲಿಲ್ಲ, ಮನೆಯಲ್ಲಿ ಮಾಡೋದ್ರಿಂದ ಇಲ್ಲ. ಹೊರಗಡೆ ಹೋಗಿ ಒಂದು ರೌಂಡ್ ಹೋಗಿ ಬರ್ತಾ ಇದ್ರು. ಅಂದ್ರೆ ಅವ್ರು ಹೋಗ್ತಾ ಇದ್ದಿದ್ದ ಉದ್ದೇಶ ಅದೇ, ಐಡಿಯಾ ಏನಾರು ಬರುತ್ತೆ ಅಂತೇಳಿ ಕಾರ್ಟೂನಿಗೆ. ಹಾಗೆ ಅವರು ಆಫೀಸ್ ಬಿಟ್ಕೊಂಡು ಬಾಕಿ ಟೈಮ್ನಲ್ಲಿ ಹೀಗೆ ಒಂದು ರೌಂಡ್ ಹೋಗಿ ಬರೋದು, ಏನಾದ್ರು ಐಡಿಯಾ ಸಿಗ್ತದ ಅಂತೇಳಿ ಅಬ್ಸರ್ವೇಷನ್ ಹೋಗ್ತಾರೆ. ಅವರ ಗೆಳೆಯರು ಯಾರಿದ್ರಲ್ಲಿ? ಅವ್ರಿಗೆ ಗೆಳೆಯರು ಅಂತ ವಿಶೇಷ ಗೆಳೆಯರು ಭದ್ರಾವತಿಯಲ್ಲಿ ನೇಬರ್ಸ್ ಎಲ್ಲ ಇದ್ರು, ಹಾಗೆ ಮಾತಾಡೋದಿಲ್ಲ ಅಂತ ಹೇಳ್ತಾರ. ಬಟ್ ವಿಶೇಷ ಅಂತೇಳಿ ಇಲ್ಲ, ಯಾಕಂದ್ರೆ ಅವರ ಇದಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಇದ್ರು, ಕಾರ್ಟೂನಿಂಗಿಗಾಗ್ಲಿ ಮತ್ತೊಂದಕ್ಕೆ ಬರವಣಿಗೆ ಆಗ್ಲಿ. ಹಾಗಾಗಿ ಹೊರಗಡೆ ಹೆಚ್ಚು ಮಿಂಗಲ್ ಆಗ್ತಿದ್ದು ಕಡಿಮೆ ಮಾಡ್ತಾರೆ. ಅವರು ಒಂದು ಚಿತ್ರಕ್ಕೆ ಎಷ್ಟು ಸಮಯ ತಗೊಳ್ತಾ ಇದ್ರು ಸಾಮಾನ್ಯವಾಗಿ? ಪೆನ್ಸಿಲ್ ಅಲ್ಲಿ ಫಸ್ಟ್ ಬರೆದು ಆಮೇಲೆ ಪೋಸ್ಟ್ ಕಾರ್ಡ್ ಸೈಜ್, ಪೇಪರ್ಗೆ ಬರೆಯುವಾಗ ಪೋಸ್ಟ್ ಕಾರ್ಡ್ ಎಲ್ಲ ಸಿಂಗಲ್ ಇದು ಬರೆಯುವಾಗ ಹಾಗೆ ಪೋಸ್ಟ್ ಕಾರ್ಡ್ ಸೈಜ್ ಬರಿತಾ ಇದ್ರು. ಫಸ್ಟ್ ಪೆನ್ಸಿಲ್ ಸ್ಕೆಚ್ ಹಾಕಿ ಆಮೇಲೆ ಅವರು ಇದರಲ್ಲಿ 1948ನೇ ಇಸ್ವಿ ಅಂದ್ರೆ ಅವ್ರು 20ನೇ ವರ್ಷಕ್ಕೆ ಮಿನಿಮ್ಯಾಗಲ್ಲಿ ಪ್ರಥಮ ಚಿತ್ರ ಬಂದು, ಆಮೇಲೆ ಸಾಧಾರಣ ಉದಯವಾಣಿಯಲ್ಲಿ 27 ವರ್ಷ. ಅವ್ರು ಹೇಳೋದು, ನೀವು ಪ್ರಯೋಗ 365 ದಿನವೂ ಬರೀತಿದ್ರು, ರಜೆ ದಿನ ಅಂತೇಳಿ ಅದರ ಗುಣಿಸಿದ್ರು ಅಷ್ಟಾಗುತ್ತೆ, 25-30 ಸಾವಿರದಿದೆ. ಮತ್ತೆ ಮಯೂರದಲ್ಲಿ ಕೆಲವು ಸಂಚಿಕೆಯಲ್ಲಿ 25 ವ್ಯಂಗ್ಯಚಿತ್ರ ಬಂದದ್ದು ಇದೆ ಅಂತ ನೀವು ಹೇಳ್ತೀವಿ. ನಾನು ಆಕ್ಚುಲಿ ಒಂದು ಪುಸ್ತಕ ಹೀಗೆ ಕಲೆಕ್ಟ್ ಮಾಡಕ್ ಹೋಗಿದ್ದೆ, ಒಬ್ಬರ ಹತ್ರ ಇತ್ತು ಓಲ್ಡ್ ಎಲ್ಲ. ಅದರಲ್ಲಿ ನಾನು ಹೀಗೆ ಅದನ್ನೆಲ್ಲ ಕಾಪಿ ಮಾಡ್ಕೊಳ್ತಾ ಹೋದೆ. ಒಂದು ಪುಸ್ತಕದಲ್ಲಿ
25 2 ಫುಲ್ ಪೇಜ್, ಹ್ಮ್ 4 ಫುಲ್ ಪೇಜ್, ಮತ್ತೆ ಸಣ್ಣ ಇದು ಪಾಕೆಟ್ ಇದು ತುಂಬ, ಒಟ್ಟು 25 ಕಾರ್ಟೂನ್ ಒಂದು ಮ್ಯಾಗಝಿನ್ ಮಯೂರದಲ್ಲಿ ಇತ್ತು. ಶಂಕರ್ ವೀಕ್ಲಿಸ್ ನಾಡಿಗ್ ಅಂತ ನಾನು ಸಹ ನೋಡಿದ್ದೇನೆ, ಜಿ ಅನ್ನು ದೊಡ್ಡದು ಮಾಡಿ ಅದು ಬರ್ತಿದ್ದಾರೆ. ನಿಮ್ಮಲ್ಲಿ ವ್ಯಂಗ್ಯ ಚಿತ್ರಗಾರರ ಸಂಘವನ್ನು ಸ್ಟಾರ್ಟ್ ಮಾಡಿದ್ದು KR ಸ್ವಾಮಿ ಅವರು ಹೇಳೋ ಪ್ರಕಾರವೂ ಅಧಿಕೃತವಾಗಿಯೂ ನಾಡಿಗ್ ಮತ್ತು KR ಸ್ವಾಮಿ ಅವರು ನಮ್ಮ ವ್ಯಂಗ್ಯ ಚಿತ್ರಗಾರರ ಬಳಗವನ್ನು ಆಸಕ್ತಿಯನ್ನು ಹೆಚ್ಚು ಮಾಡ್ಲಿಕ್ಕೋಸ್ಕರ ಮಾಡಿದ್ದು ಅಂತ ಇತ್ತು. ಆಗ ನಿಮ್ಮ ಮನೆಗೆ ವ್ಯಂಗ್ಯ ಚಿತ್ರಗಾರರು ಬರ್ತಾ ಇದ್ರ? ಬರ್ತಾ ಇದ್ರು. ಯಾಕಂದ್ರೆ ನಾವು ಬಂದು ಇದಕ್ಕೋಸ್ಕರನೇ ಮಾಡ್ಬೇಕಂತೇಳಿ ಒಂದು 5-6 ಜನ ನಮ್ಮ ಅದರಲ್ಲಿ ಇವರಿದ್ದಾರೆ, ರಾಮದೇನ್ ಇವರಿದ್ದಾರೆ, ನಟರಾಜ್ ಅಂತ ಇದ್ದಾರೆ, ನಟರಾಜ್ ಅರಳಸೊಳ್ಳಿ ಅವರು, ಮತ್ತೆ ನರಸಿಂಹ ಅಂತೇಳಿ ನಮ್ಮ ಇದು ಕಸಿನ್ ಅವರು ಬರೀತಾರೆ. ಅವರು ಇದು BN ಚಂದ್ರಕಾಂತ್ ಅಂತ ಹೇಳಿ. ಅವ್ರು BN ಚಂದ್ರಕಾಂತ್ ಅವ್ರನ್ನೋರೇ ಅವರು? ಹೌದು, ಭದ್ರಾವತಿಯಲ್ಲೇ ಇತ್ತು. ಭದ್ರಾವತಿ ಪೇಪರ್ ಟೌನಲ್ಲಿ, ನಮ್ದು ಪೇಪರ್ ಟೌನಲ್ಲಿ ಇತ್ತು. ಮತ್ತೆ ಮಂಜುನಾಥ್ ಅವರೆಲ್ಲ ಒಂದ್ ದಿವಸ ಅವರು ಇದರಲ್ಲಿ ನಿಮ್ಮ ಇನ್ನೊಂದು ಕಬ್ಬಿಣ VRLS ಅಲ್ಲಿ ಇದ್ರು ಅವರು, ಮತ್ತೆ ನರಸಿಂಹ ಅವರು ಆಡಿಟ್ ಕ್ಷೇತ್ರದಲ್ಲಿ, ಅವರು ಕಾಮರ್ಸ್ ಅಲ್ಲಿ ಏನೋ ಮಾಡಿದ್ದಾರೆ. ಅವರೆಲ್ಲ ಒಂದ್ ದಿವಸ ಹೀಗೆ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು ಈಗ ಒಂದು ಅಸೋಸಿಯೇಷನ್ ಮಾಡೋಣ ಅಂದ್ಕೊಂಡಿದ್ವಿ, ನೀವೇ ಅದರಲ್ಲಿ ಇತ್ತು ಲೀಡರ್ಶಿಪ್ ತಗೊಂಡು ಮಾಡಬೇಕು. KR ಸ್ವಾಮಿ ಅವರು ಬರ್ತಿದ್ದ, ಅವರು ಬರ್ತಾ ಇದ್ರು. ಮತ್ತೆ ಕಾರ್ಟೂನ್ ಸರ್ಸ್ ಏನಾದ್ರು ಒಂದು ಮಾಡಬೇಕು ನಾವು, ಸರಿ ಅಂತೇಳಿ ಕರ್ನಾಟಕ ಕಾರ್ಟೂನ್ಸ್ ಅಸೋಸಿಯೇಷನ್ ಅಂತೇಳಿ ಮಾಡಿದ್ರು ಫಸ್ಟ್. ಅವರೆಲ್ಲ ಒಟ್ಟಾಗಿ ಮಾಡಿ. ಇವರು ನವ ಕರ್ನಾಟಕ ಪಬ್ಲಿಕೇಶನ್ ಅವರು ಒಂದು ಬುಕ್ ಮಾಡಿದ್ದಾರೆ, ನೆಗೆ ಕಾರಂಜಿ. ಅದು ಇವ್ರು ಇರುವಾಗಲೇ ಮಾಡಿದ್ರು, ತುಂಬಾ ವರ್ಷ. ಮತ್ತೆ ಇನ್ನೊಂದು ಪುಸ್ತಕ ಏನೋ ಹೇಳಿದ್ದಾರೆ, ಇನ್ನೊಂದು ಪುಸ್ತಕ ಯಾವುದು? ಇನ್ನೊಂದು ಸಣ್ಣದ್ದು ಇದೆ, ಬಟ್ ಅದು ಅವೈಲಬಲ್ ಇಲ್ಲ. ಅದು ಯಾರು ಮಾಡಿದ್ರು? ಅದು ಯಾವುದೋ ಒಂದು ಬೇರೆನೇ ಇದೆ, ಅವರೇ ಮಾಡಿದ್ದಲ್ಲ. ಆಮೇಲೆ ಇವರು ದೀಪಾವಳಿ ಸಂಚಿಕೆ, ಯುಗಾದಿ ಸಂಚಿಕೆ ಇಲ್ಲದ, ದೀಪಾವಳಿ ಯುಗಾದಿ ನಡೆದೇ ಇಲ್ಲ ಆ ಕಾಲದಲ್ಲಿ. ಅದಕ್ಕೆ ಎಷ್ಟು ತಿಂಗಳ ಸಿದ್ಧತೆ ಮಾಡ್ತಾ ಇದ್ರು ಅವರು? ಒಂದು ಸಾಧಾರಣ ಒಂದು ಹೆಚ್ಚು ಕಡಿಮೆ ಒಂದು, ಯಾಕೆಂದ್ರೆ ಇಲ್ಲಿಂದ ಬರ್ದು ಮೊದಲಿನ ಈಗಿನ ವ್ಯವಸ್ಥೆ ಇರ್ಲಿಲ್ಲಲ್ಲ, ಟೆಕ್ನಿಕಲ್ ಯಾವುದೇ ಇದಿಲ್ದಲೇ ಇರೋದ್ರಿಂದ ಪೋಸ್ಟ್ ಮಾಡಬೇಕಾಗಿದ್ದರಿಂದ ಅವರು ಒಂದು ಸಾಧಾರಣ ಒಂದು ತಿಂಗಳು ಮೊದಲು ಸ್ಟಾರ್ಟ್ ಮಾಡಿಕೊಂಡು ಕಳಿಸ್ತಾ ಇದ್ರು. ಯಾಕೆಂದ್ರೆ ಅದಕ್ಕೊಂದು 15 ದಿವಸ ಪ್ರಿಂಟಿಂಗ್ ಇದಕ್ಕೆ ಸ್ವಲ್ಪ 1 ಮಂತ್ ಬಿಫೋರ್ ಕಳಿಸಿ ಕೊಡ್ತಿದ್ರು. ಅದನ್ನು ಅಲ್ಲಿನ ಕಲಾವಿದರು ಅವ್ರ ಅಕ್ಷರಗಳೆಲ್ಲ ಬರೆದು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ರು ಆಗೆಲ್ಲ. ಅದು ಪೇಜಿನೇಷನ್ ಬೇರೆ. ಈಗ ನೋಡಿ ಪ್ರಜಾವಾಣಿಯಲ್ಲಿ ಸುಧಾ ಪ್ರಜಾವಾಣಿಯಲ್ಲಿ ಆಗಲಿ ಸೂರ್ಯ ಅವರು ಲೇಔಟ್ ಮಾಡ್ತಾ ಇದ್ರು. ಇವರು ಕಾರ್ಟೂನ್ ಮಾತ್ರ ಶೀಟಲ್ಲಿ ಕಾರ್ಟೂನ್ ಮಾಡಿ ಕೊಡ್ತಾರೆ. ಅದಕ್ಕೆ ಚಂದ ಒಂದು ಮಾಡಿ ಲುಕ್ ಕೊಡ್ತಾ ಇದ್ರು. ಅದಕ್ಕೊಂದು ಒಳ್ಳೆ ಫ್ರೇಮ್ ಹಾಕಿ ಕೊಡ್ತಾ ಇದ್ದಾರೆ ಸೂರ್ಯ ಅವರು. ಸೂರ್ಯ ನಿಮ್ಮ ಉದಯವಾಣಿ ಎಲ್ಲ ಕಡೆ ಅಷ್ಟೇ, ಎಲ್ಲ ಪೇಪರ್ಗಳಲ್ಲಿ ಆರ್ಟಿಸ್ಟ್. ಈಗ ಅದು ಮರೆಯಾಗಿದೆ. ಈಗ ಉದಯವಾಣಿಯಲ್ಲಿ ಇವರು ಬರ್ತಾರೆ, ನಾಗರಾಜ್ ಅಂತ ಹೇಳಿ, ನಾಗರಾಜ್ ಆಚಾರ್ಯ ಅವರು ಮಾಡ್ತಾ ಇದ್ರು. ಅಲ್ಲಿ ಪ್ರಜಾವಾಣಿಯಲ್ಲಿ ಸೂರ್ಯ ಬರ್ತಾರೆ. ಬಾಕಿ ಅದ್ರಲ್ಲಿ ಯಾರು ಅಂತೇಳಿ ನನಗೆ ಯಾರಿದ್ರು ಅಂತೇಳಿ. ಇವರು ಸ್ಟಾರ್ಟಿಂಗ್ ನಾಡಿಗ್ ಅಂತ ಹೆಸರಲ್ಲೇ ಬರೀತಿದ್ರೆ, SK ನಾಡಿಗ್ ಅಂತ ಏನು ಬರೀತಾ ಇದ್ರು? ಫಸ್ಟ್ SK ನಾಡಿಗ್ ಅಂತ ಬರಿತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಆಮೇಲೆ ಅದನ್ನ SK ತೆಗೆದು ನಾಡಿಗೆ ಮಾತ್ರ. ಇವರಿಗೆ ಈ ಸಿಗರೇಟ್ ಇದು ನೀವು ಹುಟ್ಟುವಾಗಲೇ ಇತ್ತು ಅವರಿಗೆ? ನಾನು ಅದು ನಿಮಗೆ ಮಾಡಬೇಡಿ ಅಂತ ಏನಾದ್ರು ಹೇಳ್ತಿದ್ರೆ? ಏನಿಲ್ಲ, ಹಾಗೆಲ್ಲ ಏನೂ ಇಲ್ಲ, ಬಟ್ ನಮ್ಗೆ ಯಾವುದೋ ಇದು ಇಟ್ಕೊಂಡಿಲ್ಲ. ಮತ್ತೆ ನೀವು ಅವರಿಗೆ ಹೆಚ್ಚು ಆಪ್ತವಾಗಿದ್ದ ಸಂಪಾದಕರು ಯಾರು ಅಂತ ಗೊತ್ತಿದೆಯಾ? ಸೊ ಇಲ್ಲಿ ಹೆಚ್ಚಂದ್ರೆ ನನಗೆ ತುಂಬ ಇದು ಗೊತ್ತಿಲ್ಲ, ಬಟ್ ಇಲ್ಲಿ ಸುಧಾ ಇದು ಪ್ರಜಾವಾಣಿ MB ಸಿಂಗ್ ಅವರಿದ್ರು, ತುಂಬ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಅವರಿದ್ರು. ಇನ್ನೊಂದು ಉದಯವಾಣಿಯಲ್ಲಿ ಗುರುರಾಜ್ ಅಂತ ಅವರಿದ್ರು. ಅವರಿಬ್ಬರೇ ನನಗೆ ಮೇನ್. ಅವರು ನಿಮ್ಮ ಮನೆಗೆ ಬಂದಿದ್ದಾರಾ? ಇಲ್ಲ, ಅವರು MB ಸಿಂಗ್ ಅವರು ಬಂದಾಗಿಲ್ಲ, ನೆನಪಿಲ್ಲ. ಇವರು ಕೂಡ ಗುರುರಾಜ್ ಅವರು ಫಂಕ್ಷನ್ಗೆಲ್ಲ ಬಂದಿದ್ದಾರೆ, ಬಟ್ ಮನೆಗೆ. ಈಗ ನೀವು ಹೇಳಿದರೆ ಮೂಲತಃ ನಿಮ್ಮ SK ನಾಡಿಗ್ ಅವರು ಅವರ ಪ್ರಾಥಮಿಕ ಶಿಕ್ಷಣ ನಡೆದದ್ದು ಬೆಂಗಳೂರಲ್ಲೇ, ಮಲ್ಲೇಶ್ವರದಲ್ಲಿ. ನಮಗೂ ಮತ್ತೆ ಗೊತ್ತಾಗಿಲ್ಲ. ಅಲ್ಲಿನ ಸ್ಕೂಲ್ನವರಿಗೆಲ್ಲ ಗೊತ್ತಿದೆಯಾ? ಗೊತ್ತಿಲ್ಲ.
ಗೊತ್ತಿರ್ಬೋದು. ಯಾವ ಸ್ಕೂಲ್ ಅಂತ ಯಾಕೆಂದ್ರೆ ಯಾರ್ದು ಯಾವ ಸ್ಕೂಲ್ ಅಂತ ಗೊತ್ತಿಲ್ಲ. ಯಾವ ಸ್ಕೂಲ್. ನಿಮ್ಮ ಅಜ್ಜ ಶಾನ್ ಭೋಗ್ರಾಗಿದ್ರು ಅಂತ ಗೌರ್ಮೆಂಟ್ ಇದು ಕೂಡ ಆಗಿದ್ದು. ಹಾಗೆಲ್ಲ. ಮತ್ತೆ ನೀವು ವ್ಯಂಗ್ಯಚಿತ್ರಗಳನ್ನು ಎಷ್ಟನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದ್ರಿ? ನಾನೇ ಚಿಕ್ಕಂದ್ರಿಂದನೇ ಸ್ಟಾರ್ಟ್ ಮಾಡಿದ್ದೇನೆ ಆ್ಯಕ್ಚುಲಿ. ಅಲ್ಲಿ ನಮ್ಮ ಮೈಸೂರು ಪೇಪರ್ ಮಿಲ್ಸ್ ಬರುತ್ತೆ, ಒಂದು ಮೈಸೂರು ಕಾಗದ ಅಂತೇಳಿ ಆಗ ನಿಮ್ಮ ತಂದೆಯವರ ಮಗ ಅಂತೇಳಿ ಪ್ರಿಂಟ್ ಮಾಡ್ತಿದ್ರ? ಇಲ್ಲ ಇಲ್ಲ, ಅವರು ನನಗೆ ಕಾರ್ಟೂನ್ ಬರಿತೇನೆ ಅಂತ ಆಯ್ತು ಬರಿ, ಆದ್ರೆ ನನ್ನ ಕೈ ಕೊಡಬೇಡ ಹೇಳ್ತೀನಿ. ಯಾಕೆ? ನೀನು ನನ್ನ ಕೈ ಕೊಡಬಾರ್ದು, ಅದರಲ್ಲಿ ಬೇರೆಯವರು ಇದ್ದಾರೆ ಅವರಿಗೆ ತಗೊಂಡು ಕೊಡು. ಅವರು ಓಕೆ ಅಂತ ಹೇಳಿ ಹಾಕಿದ್ರೆ ಇನ್ಫ್ಲೂಯೆನ್ಸ್ ಅಲ್ಲಿ ನನ್ನ ಇನ್ಫ್ಲೂಯೆನ್ಸ್ ಅಲ್ಲಿ ಬಂತಂತ ಬರಬಾರ್ದು ಅಂತ. ಹಾಗೆ ಅಲ್ಲಿ ಸತೀಶ್ ಅಂತ ಹೇಳಿ ಹಾಗೆ ಅವ್ರ ಕೈಲಿ ಕೊಡ್ತಾ ಇದ್ದಾರೆ ಆ ಟೈಮ್ನಲ್ಲಿ. ಮತ್ತೆ ನಾನು ಈ ಸ್ಟೇಟ್ ಲೆವೆಲ್ ಇದಕ್ಕೆ ಬರುವಾಗ 76 ನಾನು ಫಸ್ಟಿಗೆ. ನಿಮಗೆ ನಿಮ್ಮ ತಂದೆಯವರಿಗೆ ಒಳ್ಳೆಯ ಸಂಬಳ ಇತ್ತಲ್ಲಿ, ನಂಗೆ ಗೊತ್ತಿಲ್ಲ ಹೇಗೆ ಅಂತ, ಡಿಪ್ಯೂಟಿ ಅಕೌಂಟ್ಸ್ ಮ್ಯಾನೇಜರ್. ಹಾಗಾದ್ರೆ ನೀವು 3 ಮಕ್ಕಳು ಅಂತ ಹೇಳಿದ್ರಲ್ಲ? 3 ಮಕ್ಕಳು ಅಲ್ಲ, ಆರ್ಥಿಕವಾಗಿ ಈ ವ್ಯಂಗ್ಯಚಿತ್ರಕ್ಕೆ ಅವಲಂಬನೆ ಆಗಿತ್ತ ಅಥವಾ ಒಳ್ಳೆ ಸಂಬಳ ಬರ್ತಾ ಇತ್ತ? ಅಲ್ಲೂ ಇತ್ತು, ಬಟ್ ಇದು ಅವರ ಹಾಬಿ ಅಲ್ಲ. ಇದರಲ್ಲಿ ಇದು ಆಕ್ಚುಲಿ ಮೊದಲು ಇವ್ರಿಗೆ ಲೈಫ್ ಇದು ಮಾಡಿರೋದೇ ಅದು, ಅವ್ರಿಗೆ ಹೆಸರು ತಂದುಕೊಟ್ಟಿರೋದೇ ವ್ಯಂಗ್ಯಚಿತ್ರ. ಮತ್ತೆ ಇದು ಹಾಗೆ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರು ಅಷ್ಟೇ. ಅದರಲ್ಲಿ ಸಹ ಆದಾಯ ಬರ್ತಾ ಇತ್ತು. ಆಗ ಪತ್ರಿಕೆಯಿಂದಲೇ ಕಳಿಸ್ತಾ ಇದ್ರು, ಎಲ್ಲ ಪೋಸ್ಟಿಂದಲೇ ಕಳಿಸ್ತಾ ಇದ್ರು. ಪೋಸ್ಟಲ್ಲೇ ಆವಾಗ ಯಾವ ಇದು ಇರಲಿಲ್ಲ. ಮತ್ತೆ ಫ್ಯಾಕ್ಸ್ ಬರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಫ್ಯಾಕ್ಸ್ ಸಿಸ್ಟಮ್ ಸ್ಟಾರ್ಟ್ ಆದ್ಮೇಲೆ. ಅದು ಫ್ಯಾಕ್ಸ್ ನಿಮ್ಮ ಮನೆಯಲ್ಲಿ ಮಿಷಿನ್ ಇಟ್ಟುಕೊಂಡಿದೆ? ಇಲ್ಲ ಇಲ್ಲ, ಅಲ್ಲಿ ಹೊರಗಡೆ ಇದು ಬರ್ತಿತ್ತು ಫ್ಯಾಕ್ಸ್, STD ಮಾಡ್ತಿದ್ರು, ಅಲ್ಲಿಂದ ಕಳಿಸ್ ಅಲ್ಲಿಂದ ಮಾಡಿ ಮಾಡ್ತಾ ಇದ್ರು. ಮತ್ತೆ ನೀವು ಮತ್ತೆ ಜಂಟಿಯಾಗಿ ನೀವು ಮತ್ತು ನಿಮ್ಮ ಮಗ ಒಂದು ವ್ಯಂಗ್ಯಚಿತ್ರ ಪ್ರದರ್ಶನವನ್ನು ನೀವು ಮಾಡಿದ್ರಿ ಅಂತ ಪ್ರಸ್ತಾಪ ಬಂತು. ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಅಲ್ಲಿ ಚಂದ್ರು ಅಂತೇಳಿ ನಮ್ಮ ಮೋನಪ್ಪ ಆರ್ಟಿಸ್ಟ್ ಇದ್ದಾರೆ, ಅವರ ಫ್ರೆಂಡ್ ಒಬ್ರು ಚಂದ್ರ ಅಂತ ಹೇಳಿದ್ದಾರೆ. ಸೌಗಂಧಿಗ ಅಂತೇಳಿ ಅವ್ರದ್ದು ಒಂದು ಫಾರ್ಮ್ ಇದಿದೆ, ನರ್ಸರಿ. ಅವತ್ತು ಮನೆ ಮೇಲ್ಗಡೆನೆ ಅವರು ಗ್ಯಾಲರಿ ಮಾಡಿದ್ದಾರೆ. ಅದರಲ್ಲಿ ನಾವೊಂದ್ಸಲಿ ಹೀಗೆ ಅಲ್ಲಿ ಹೋದಾಗ ವಿಸಿಟ್ ಮಾಡಿದಾಗ, ಯಾಕೆ ಮಾಡಬಾರ್ದು ನೀವು ನಮ್ಮಲ್ಲಿ ಒಂದು ಎಕ್ಸಿಬಿಷನ್ ಮಾಡಬಾರ್ದು? ಸರಿ ಆಗಿದೆ, ನೀವು ಮಾಡ್ತೀರಾ ಅಪ್ಪನೂ ಮಾಡ್ತಿದ್ರಲ್ಲ, ಇಬ್ಬರದ್ದು ಸೇರಿಸಿ ಒಟ್ಟಿಗೆ ಮಾಡಿ ಒಂದು ಎಕ್ಸಿಬಿಷನ್ ಮಾಡೋಣ, ಮನೆ ಮಾಡೋಣ. ಹಾಗೆ ಇಬ್ಬರದ್ದು 2020 ನೀವು ಹೇಳಿದ್ರೆ ನಿಮ್ಮ ಚಿತ್ರಗಳು ಯಾವುದು ಇಲ್ಲ ಅಂತ ಸರಕು. ಈಗ ನೀವೇ ಒಂದು ಕೆರೆ ಬರೀಲಿಕ್ಕೆ ಆಗುತ್ತಾ? ಈಗ ಬರಿಬೋದ ಒಂದು ಚಿತ್ರ ನೆನಪಲ್ಲಿ? ಈಗ ಬರೀ ಒಂದು ಚಿತ್ರ, ಒಂದು ನೆನಪಲ್ಲಿ ಒಂದು ಏನಾರು ನೀವು ನಾಡಿಗ್ ರವಿ ಅಂತ ಬರಿತಾ ಇದ್ರೆ, ಆಗ ಪತ್ರಿಕೆಗೆ ಪತ್ರ ಏನಾರು ಬರ್ತಿತ್ತ? ನಾಡಿಗ್ ಯಾಕೆ ಬರಿತಾ ಇಲ್ಲ, ಈ ರವಿ ನಾಡಿಗ್ ಯಾರು ಅಂತೆಲ್ಲ? ಇಲ್ಲ ಇಲ್ಲ ಇಲ್ಲ, ಯಾರ ಪ್ರಶ್ನೆಗಳು ಬರಲಿಲ್ಲ. ಮತ್ತೆ ಅವರ ಚಿತ್ರಗಳಲ್ಲಿ ಬೋಳು ತಲೆಯವರು ಹೆಚ್ಚಿರ್ತದೆ, ಯಾಕೆ? ಅದು ಕಾರಣ ಏನಾದ್ರು? ಅವ್ರದ್ದೊಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ರು, ಅದು ಹಾಗೆ ಇರ್ಬೇಕಂತ. ನಿಮ್ಮ ದೊಡ್ಡಪ್ಪ ಅಲ್ಲ, ಚಿಕ್ಕಪ್ಪ ಕೃಷ್ಣಸ್ವಾಮಿ ಅಲ್ಲ, ಅವರು ಶ್ರೀಕಂಠ ಸ್ವಾಮಿ. ಅವರು ಈಗ ವ್ಯಂಗ್ಯಚಿತ್ರ ಬರೀತಾರೆ. ಅವರು ಬೆಂಗಳೂರಲ್ಲಿ ಇದ್ದಾರೆ, ಈಗ ಬೆಂಗಳೂರಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ಇಲ್ಲ, ಅವರು ಕೂಡ ಎಕ್ಸ್ಪೈರ್ ಆಗಿದ್ದಾರೆ. ಹೌದು. ಮತ್ತೆ ಅವ್ರದ್ದು ಟಿವಿಯಲ್ಲಿ ಸುವರ್ಣದಲ್ಲಿ ಪ್ರತಿದಿನ ಏನೋ ವ್ಯಂಗ್ಯಚಿತ್ರ ಬರ್ತಾ ಇತ್ತಂತಲ್ವಾ? ಪ್ರತಿದಿನ ಸುವರ್ಣ ಅಲ್ಲ, ಅದು ಸುಪ್ರಭಾತ. ಅದರಲ್ಲಿ ಪ್ರತಿದಿನ ನೀವು ಏನಂತೀರಿ ಇದ್ದಾಗೆ ಒಂದು ಚಿತ್ರ ಬರ್ತಾ ಇತ್ತು, ಕಾಲಂ ಬರ್ತಾ ಇತ್ತು. ಎಷ್ಟು ದಿನ ಡೈಲಿ ಹಾಕ್ತಾ ಇದ್ರು. ಎಷ್ಟು ದಿನ? ಅದು ಸಾಧಾರಣ
ತುಂಬ ದಿವಸ ಬರಲಿಲ್ಲ, ಆರು ತಿಂಗಳೇನೋ ಹಾಕಿದ್ರು ಕಂಟಿನ್ಯೂಸ್. ಪೋಸ್ಟಲ್ ಕಳಿಸ್ತಾ ಇದ್ರು ಅವರಿಗೆ? ಹಾಂ, ಅವ್ರಿಗೂ ಕೂಡ ಪೋಸ್ಟಲ್ಲೇ ಕಳಿಸ್ತಾ ಇದ್ರು. ಈಗ ನಾನು ಕೂಡ ಇದು ಸ್ವಲ್ಪ ಬರೆಯೋದು ತುಂಬ ಸಮಯ ಆಗಿದೆ. ಕ್ಯಾಪ್ಷನ್ ಅನ್ನು ಅವರು ಕೈಯಲ್ಲಿ ಬರೆದು ಕೈಯಲ್ಲೇ ಬರೀತಾ ಇದ್ರು, ಕೈಯಲ್ಲೇ ಬರೆದು ಕಳಿಸ್ತಾ ಇದ್ರು. ನಿಮ್ಮ ಚಿತ್ರದ ಬಗ್ಗೆ ನಿಮ್ಮ ಇವರು ನಾಡಿಗರು, ನಿಮ್ಮ ತಂದೆಯವರು ಏನು ಅಭಿಪ್ರಾಯ ಹೇಳ್ತಾ ಇದ್ರು? ತುಂಬ ಖುಷಿ ಪಟ್ಟಿದ್ದಾರೆ ಕಾರ್ಟೂನ್ ನೋಡಿ. ಈ ಥರ ವ್ಯಂಗ್ಯ ಚಿತ್ರಕಾರರ ಬಗ್ಗೆ ಏನೋ ಪ್ರಸ್ತಾಪ ಮಾಡ್ತಾ ಇದ್ರ? ನರೇಂದ್ರ ಅವರೆಲ್ಲ ಬಂದು, ನರೇಂದ್ರ ಅವರು, KR ಸ್ವಾಮಿ ಅವರು, ಆನಂದ್ ಎಸ್ ಎಸ್ ಆನಂದ್ ಅವರೆಲ್ಲ ಕ್ಲೋಸ್ ಇವರು ಅವರು ಅದರಲ್ಲಿ ಎಲ್ಲ. ನೀವು ಯಾಕೆ ಈಗ ನಿಲ್ಲಿಸಿದ್ರಿ ವ್ಯಂಗ್ಯ ಚಿತ್ರ? ಒಂದು ಹಂತದಲ್ಲಿ ಯಾಕೋ ಸ್ವಲ್ಪ ಇದಾಯಿತು, ಅದೇ ಸ್ಟಾಪ್ ಮಾಡಿದ್ದೆ. ಮತ್ತೆ ಸ್ಟಾರ್ಟ್ ಮಾಡಬೇಕೀಗ. ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಈಗ. ಹೀಗೆ ನಿಮ್ಮ ಚಿತ್ರ ಇದು ಈಗ ತುಂಬ ವರ್ಷ, 5-6 ವರ್ಷ ಬಿಟ್ಟಿರೋದ್ರಿಂದ ಸ್ವಲ್ಪ. ನಿಮಗೆ ಯಾರು ಬೆಚ್ಚಿನ? BV ರಾಮಮೂರ್ತಿ ಅವರು ನಿಮಗೆ ಸಂಬಂಧ ಅವ್ರದ್ದು ಹೆಚ್ಚು ಬರಲಿಲ್ಲ? ಅದೇ ರಾಮಮೂರ್ತಿ ಇವರೆಲ್ಲ ತುಂಬ ಕ್ಲೋಸ್. ನನಗೆ ಭಾಳ ಖುಷಿಯಾದ ಇದು ರಾಮಮೂರ್ತಿ ಅವರ ಲೈನ್ಸು, ಸ್ವಾಮಿ ಅವರ ಲೈನ್ಸು, ನರೇಂದ್ರ ಅವರ ಲೈನ್ಸು, ಹುಬ್ಳಿಕರ್ ಮತ್ತೆ ಇವರು ಯಾರು ಪ್ರೇಮ್ ಕುಮಾರ್ ಇದ್ದರು, ಅದರ ಮೇಲೆ ಆನಂದ್ ಅವರೆಲ್ಲ ಒಟ್ಟಿಗೆ ಒಂಥರ ಖುಷಿ. ಪ್ರಥಮ ವ್ಯಂಗ್ಯ ಚಿತ್ರಗಾರರ ಸಮ್ಮೇಳನ ಮಾಡಲಿಕ್ಕೆ ನಾಡಿಗರು ಮತ್ತು KR ಸ್ವಾಮಿ ಹಾಕಿದ್ರು ಸಹ ಆರ್ಥಿಕ ಭದ್ರತೆ ಸಂಪೂರ್ಣ ಕೊಟ್ಟವರು ಮಣಿಪಾಲ ಗ್ರೂಪ್. ಅವರ ಬಗ್ಗೆ ಆಗ ಅವರು ಆ ನಾಡಿಗರ ಬಗ್ಗೆ ಬಹಳ ಗೌರವ ಇತ್ತು. ಅವ್ರು ಹೇಳಿದ್ದೆ ಏನು ಮಾತಿದ್ರು ಇತ್ತು ಅಂತ ಹೇಳ್ತಾ ಇದ್ರು. ಇಡೀ ವ್ಯವಸ್ಥೆಯನ್ನು ಅವರೇ ವಹಿಸ್ಕೊಂಡು ಮಾಡಿದ್ದಾರೆ. ಅವರು ಮತ್ತೆ ಪೇಪರ್ ಮಿಲ್ಸ್ ಅವರು ಕೂಡ ಸಹಾಯ ಮಾಡಿದ್ದಾರೆ. ಪೇಪರ್ ಮಿಲ್ಸ್ನವರು ಅವರಿಗೆ ವಿಶೇಷವಾದ ಗೌರವ ಕೊಡ್ತಾ ಇದ್ರು. ಅದಕ್ಕೆ ನೀವೀಗ ಬೆಂಗಳೂರಲ್ಲಿ 6 ವರ್ಷದಿಂದ ಇದ್ದೀರಿ. ಈಗ 35 ವರ್ಷ ಮಣಿಪಾಲದಲ್ಲಿ. ಅಲ್ಲಿಯೂ ಮನೆ ಇದೆ ನಿಂದು? ಅಲ್ಲಿಂದ ಇಲ್ಲಿದೆ. ನಿಮ್ಮ ಮೊಮ್ಮಗ ಒಬ್ಬ ಇದ್ದಾನೆ, ಅವನು 3 ವರ್ಷದವನು. 3 ವರ್ಷ ಅದೆಲ್ಲ ಮಾಡ್ತಾ ಇದ್ದಾರೆ. ಸೊಸೆ ಸಹ ಕೆಲಸ ಮಾಡ್ತಾರೆ, ಇಂಜಿನಿಯರ್ ಆಗಿದ್ದಾರೆ ಅವರು. ನಿಮ್ಮ ಮಗನ ಮದುವೆಗೆ ಅವರು ಇರಲಿಲ್ಲ, ನಿಮ್ಮ ಇರಲಿಲ್ಲ. ಆದರೆ ಮಗನನ್ನು ಇಷ್ಟ ಆಗ್ತಾ ಇದ್ದಾರೆ. RK ಲಕ್ಷ್ಮಣ್ ಏನೋ ಪತ್ರ ವ್ಯವಹಾರ ಏನಾರು ಇತ್ತು ಅವರಿಗಿಲ್ಲ? ಪತ್ರ ವ್ಯವಹಾರ ಏನಿಲ್ಲ, ಪರಸ್ಪರ ಇದಿತ್ತು. ಮೀಟ್ ಆಗ್ತಾ ಇದ್ರಲ್ಲ, ಇಲ್ಲಿ ಅದು ಈ ಕಡೆ ಬಂದ ಬ್ಯಾಂಗ್ಳೂರಿಗೆಲ್ಲ ಮಾಡ್ತಾ ಇದ್ರೆ.